ಹಿತವಾಗಿದೆ. ಲೈಫ್ ಇಸ್ ಅ ರೇಸ್. ಪ್ರತಿದಿನ ಎದ್ದಾಗ ನಮ್ಮದೇ ಆದಂಥ ಒಂದು ಟು ಡೂ ಲಿಸ್ಟ್ ಇರುತ್ತೆ. ಇವತ್ತು ಈ ಕೆಲಸಗಳು ಮುಗಿಸ್ಬೇಕು, ಈ ಥರ ಫೈನಾನ್ಷಿಯಲ್ ಗೋಲ್ಸ್ ಇರುತ್ತೆ, ಪರ್ಸ್ನಲ್ ಗೋಲ್ಸ್ ಇರುತ್ತೆ, ಆ್ಯಂಬಿಷಿಯಸ್ ಆಗಿರ್ತೀವಿ, ತುಂಬ ಎನರ್ಜೆಟಿಕ್ ಆಗಿರ್ತೀವಿ, ಏನೋ ಒಂದು ಸಾಧನೆ ಮಾಡಲೇಬೇಕಲ್ವ ಅನ್ನೋವಂಥ ಹುಮ್ಮಸ್ಸಿರುತ್ತೆ ಕೆಲವೊಂದು ದಿನಗಳು. ಇನ್ನು ಕೆಲವೊಂದು ದಿನಗಳು ಏನೂ ಮಾಡದೇ ಇದ್ದರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ, ಅಥವಾ ಮನೆಯಲ್ಲಿಯೇ ಕೂತ್ಕೊಂಡು ಮನೆ ಕೆಲಸಗಳು ಮಾಡ್ತಾ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವುದೇ ಬೇರೆ ಥರ ಆ್ಯಂಬಿಷಿಯಸ್ ಗೋಲ್ಸ್ ಬೇಡ ಅಂತ ಅನಿಸ್ತಾ ಇರುತ್ತೆ. ಮೈಂಡಿಗೆ ಆ್ಯಂಡ್ ಬಾಡಿಗೆಲ್ಲ ಒಂದು ಬ್ರೇಕ್ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ಒಂದು ದಿನ ಇವತ್ತಾಗಿತ್ತು. ಇವತ್ತು ವೀಕ್ ಡೇ ಆಗಿತ್ತು, ನಾನು ಆಫ್ ತೊಗೊಂಡಿದ್ದೆ, ಇವನ್ ದೋ ಇಟ್ ವಾಸ್ ಲಾಸ್ ಆಫ್ ಪೇ. ಬಟ್ ಸ್ಟಿಲ್ ಕೆಲವು ದಿನಗಳು ಈ ಥರ ಬೇಕು ಅಂದಾಗ, ಬ್ರೇಕ್ ಬೇಕು ಅಂದಾಗ ಖಂಡಿತವಾಗ್ಲೂ ತೊಗೋಬೇಕು. ಬಿಕಾಸ್ ಮೆಂಟಲ್ ಹೆಲ್ತ್ ಆ್ಯಂಡ್ ನಮ್ಮ ಹೆಲ್ತ್ ಈಸ್ ದ ಟಾಪ್ ಮೋಸ್ಟ್ ಪ್ರಯಾರಿಟಿ. ವೆಲ್ಕಮ್ ಟು ಅ ಕ್ಯಾಶುವಲ್ ಡೇ ಇನ್ ಮೈ ಲೈಫ್. ಏನು ಪ್ಲ್ಯಾನ್ ಅಂತ ಇಲ್ಲ, ದಿನ ಹೇಗೆ ನಡೆಯುತ್ತೋ ಅದೇ ರೀತಿಯಾಗಿ ಶೂಟ್ ಮಾಡ್ತೀನಿ. ವೆಲ್ಕಮಿಂಗ್ ಯು ಆಲ್ ಟು ಪ್ರಿಯಾ ದೀಪು ವ್ಲಾಗ್ಸ್. ರಜಾ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದು ಹಿಂದಿನ ದಿನಾನೇ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯೂಶ್ವಲಾಗೆ ನಾನು ಈ ಥರ ರಜಾ ತೊಗೊಂಡ್ರೆ ಆರಿನ್ಗೂ ಕೂಡ ರಜಾ ಹಾಕ್ಸ್ತೀನಿ. ಸೊ ನಿಧಾನಕ್ಕೆ ಡೇನ ಸ್ಟಾರ್ಟ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು ಅಂತ ಹರಿ ಇರಲ್ಲ, ಸ್ಕೂಲಿಗೆ ಕಳಿಸ್ಬೇಕು ಅಂತ ಒಂದು ಹರಿ ಇರಲ್ಲ ಅನ್ನೋಕ್ಕೋಸ್ಕರ ಇಟ್ಸ್ ಓಕೆ, ಒನ್ ಡೇ ಇಟ್ಸ್ ಕಂಪ್ಲೀಟ್ಲಿ ಓಕೆ. ಸೊ ಇವತ್ತು ತಿಂಡಿಗೆ ಅಂತ ಪುಟ್ಟನಿಗೆ ಅಂತ ಡ್ಯೂಟಿ ಕೊಟ್ಟಿದ್ದೀನಿ. ಇವತ್ತು ತಿಂಡಿ ಪ್ರಿಪೇರ್ ಮಾಡಬೇಕು ಅಂತ ಅವರು ಸಿಂಪಲಾಗಿ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಪ್ರೋಟೀನ್ಗೆ ಅಂತ ನಾವು ಎಗ್ಸ್ನ ಬಾಯ್ಲ್ ಮಾಡ್ಕೊತಾ ಇದ್ದೀವಿ. ಮನೇಲಿ ಈ ಥರ ಎಲ್ಲರೂ ಇದ್ದಾರೆ ಅಂತಂದರೆ ಒಂದೊಂದು ಕೆಲಸ ಒಬ್ಬೊಬ್ರಿಗೆ ನಾನು ಅಸೈನ್ ಮಾಡಿಬಿಡ್ತೀನಿ. ಆಗ ಲೈಫ್ ಬಿಕಮ್ಸ್ ಮೋರ್ ಈಸಿಯರ್. ಆ್ಯಂಡ್ ಆಲ್ಸೋ ಎಲ್ಲರ ಮಧ್ಯದಲ್ಲಿ ಆ ರಿಲೇಷನ್ಶಿಪ್ ಏನಿರುತ್ತಲ್ಲ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ಕೆಲಸ ಇವ್ರು ಮಾಡ್ತಾಯಿದ್ರು, ಆ ಕೆಲಸ ಅವ್ರು ಮಾಡ್ತಾಯಿದ್ರು, ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನೂ ಇಲ್ಲ. ಯಾವ ಕೆಲಸ ಯಾರ ಕೈಯಲ್ಲಾಗುತ್ತೋ ಮಾಡ್ತಾಯಿದ್ರೆ ಮನೇಲಿ ಒಂಥರ ಖುಷಿ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ಆ್ಯಂಡ್ ನಾನು ಹೇಳ್ದಾಗೆ ರಿಲೇಷನ್ಶಿಪ್ಸ್ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ತಿಂಡಿಗೆ ನಾನು ಹೇಳ್ದಾಗೆ ಅವರು ಉಪ್ಪಿಟ್ಟು ಮಾಡ್ಕೊತಾ ಇದ್ರು. ಅದೇ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿದಾಗ ಉಪ್ಪಿಟ್ಟು ಟೇಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಅದೇ ಇಂಗ್ರೀಡಿಯೆಂಟ್ಸ್ ಅವ್ರು ಹಾಕಿ ಮಾಡಿದಾಗ ಟೇಸ್ಟಿಯಾಗಿರುತ್ತೆ. ಸೊ ನನಗೆ ಅವ್ರು ಮಾಡಿದ್ರೇ ತುಂಬ ಇಷ್ಟ. ಸೊ ಅವ್ರಿಗೆ ಆ ಕೆಲಸ ಕೊಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಅದನ್ನೆಲ್ಲ ಮಾಡ್ಕೊತಿದ್ದೆ. ಆರಿನ್ಗೂ ಕೂಡ ಅಸೈನ್ ಮಾಡ್ತಾ ಇರ್ತೀನಿ, ಅವ್ನಿಗೂ ಗೊತ್ತಾಗಬೇಕಲ್ವ ಫ್ಯಾಮಿಲಿ ಡ್ಯೂಟೀಸ್. ಎಲ್ಲ ಕಡೆ ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅಡ್ವೈಸ್ಗಳು ತೊಗೊತಾನೆ ಇರ್ತೀವಿ ಸೆಲ್ಫ್ ಕೇರ್ ಬಗ್ಗೆ. ಸೆಲ್ಫ್ ಕೇರ್ ಇಸ್ ರಿಯಲಿ ಇಂಪಾರ್ಟೆಂಟ್. ಯೂಶ್ವಲಿ ನಾವು 20s ಆ್ಯಂಡ್ 30s ಇರಬೇಕಾದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಹೊಂದ್ಕೊಂಡಿರ್ತೀವಿ. ಅದು ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅಷ್ಟು ದುಡ್ಡು ದುಡಿಬೇಕು, ಇಷ್ಟನ್ನು ಕೂಡಿಡಬೇಕು. ಇಷ್ಟೆಲ್ಲದ್ರ ಮಧ್ಯದಲ್ಲಿ ಈ ಸೆಲ್ಫ್ ಕೇರ್ ಅನ್ನೋದನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ. ಈಗ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಬಟ್ ಲೇಟರ್ ಆನ್ ನಾವು 40s 50s ಇರಬೇಕಾದ್ರೆ ತುಂಬಾ ರಿಪೆಂಟೆನ್ಸ್ ಅಥವಾ ಗಿಲ್ಟ್ ಅಲ್ಲಿ ಬದುಕ್ತಾ ಹೋಗ್ತೀವಿ. ಅದ್ರ ಬದಲು ವಿ ನೀಡ್ ಟು ಟೇಕ್ ಆ್ಯಕ್ಷನ್. ಎಸ್ಪೆಷಲಿ ನನಗೆ ನಾನು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಮ್ಯಾನೇಜ್ ಮಾಡಿಬಿಡ್ತೀನಿ. ಬಟ್ ಸೆಲ್ಫ್ ಕೇರ್ ಯಾಕೋ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ಈ ಇಯರ್ ಒನ್ ಆಫ್ ಮೈ ಗೋಲ್ ಇಸ್ ರಿಯಲಿ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನ ನನ್ನ ಥರನೇ ಸೆಲ್ಫ್ ಕೇರ್ನ ನೆಗ್ಲೆಕ್ಟ್ ಮಾಡ್ತಾ ಬರ್ತಿದ್ರೆ, ಎಸ್ ಲೆಟ್ಸ್ ಟೇಕ್ ಆ್ಯನ್ ಆ್ಯಕ್ಷನ್. ಇನ್ನೂ ತಡ ಆಗಲಿಲ್ಲ ಅಂತ ಅಂದ್ಕೊಂಡು ಇವತ್ತಿಂದಾನೇ ನಮ್ಮನ್ನು ನಾವು ಟೇಕ್ ಕೇರ್ ಮಾಡೋದಕ್ಕೆ ಶುರು ಮಾಡೋಣ. ಇವತ್ತು ಸಿಂಪಲ್ಲಾಗೆ ಮನೇಲಿದ್ದೆ ಅಂತ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾದಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅದನ್ನು ವಾಶ್ ಎಲ್ಲ ಮಾಡ್ಕೊಂಡ್ಮೇಲೆ ಫೇಸ್ ಎಷ್ಟು ಫ್ರೆಶ್ ಆ್ಯಂಡ್ ಅಲೈವ್ ಅಂತ ಅನಿಸ್ತಾಯಿತ್ತು. ಈ ಫೇಸ್ ಪ್ಯಾಕ್ಗೆ ನಾನು ಸ್ಯಾಂಡಲ್ ಪೌಡರ್, ಮುಲ್ತಾನ್ ಮೇಟಿ, ಮಂಜುಷ್ಟಾ ಪೌಡರ್, ರೋಸ್ ವಾಟರ್ ಇಷ್ಟನ್ನು ಮಾತ್ರ ಬಳಸ್ಕೊಂಡಿದ್ದೀನಿ. ನಮ್ಮ ಫೇಸ್ ಹೇಗಿರುತ್ತೋ ಅದನ್ನು ನೋಡಿಕೊಂಡು ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಲೈಕ್ ಫಾರ್ ಎಕ್ಸಾಂಪಲ್ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಡಿಫ್ರೆಂಟ್ ಆಗಿರುತ್ತೆ, ಕಾಂಬಿನೇಷನ್ ಸ್ಕಿನ್ ಇದ್ದರೆ, ಆಯಿಲಿ ಸ್ಕಿನ್ ಇದ್ದರೆ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗುತ್ತೆ. ಸೊ ನೋಡಿಕೊಂಡು ನಿಮ್ಗೆ ಏನು ಅವೈಲೇಬಲ್ ಇದೆಯೋ ಮನೆಯಲ್ಲೇ ಅದನ್ನು ಮಾಡ್ಕೋಬೋದು ನೀವು ಈಸಿಯಾಗೆ. ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಡ್ರೈ ಆಗೋದ್ರಷ್ಟೊತ್ತಿಗೆ ಸಣ್ಣ ಪುಟ್ಟ ಕೆಲಸಗಳೇನಿರುತ್ತೆ, ಈ ತಿಂಡಿ ಮಾಡೋದು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈ ಕಡೆ ಎಗ್ಸ್ ಬಾಯ್ಲಿಂಗ್ ಇಟ್ಟಿದೆ, ಅದು ಕೂಡ ರೆಡಿ ಆಗಿತ್ತು. ಆ್ಯಂಡ್ ಉಪ್ಪಿಟ್ಟು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು.
ಎಷ್ಟೋ ಸಾರಿ ನಾನು ಎಗ್ಸ್ ಬಾಯ್ಲ್ಗೆ ಇಟ್ಟಾಗ ಮರ್ತೇ ಹೋಗಿರ್ತೀನಿ ಇಟ್ಟಿದ್ದೀನಿ ಅಂತ. ಅದು ಸೌಂಡ್ ಬರ್ತಿರ್ಬೇಕಾದ್ರೆ ಅಥವಾ ನೀರು ಖಾಲಿ ಆಗೋಗಿ ಸ್ಮೆಲ್ ಬರ್ತಿರ್ಬೇಕಾದ್ರೆ ಓಡೋಗಿ ಆಫ್ ಮಾಡಿದ್ದು ಉಂಟು. ಸೊ ಅದಕ್ಕೋಸ್ಕರ ಅಮ್ಮ ರೀಸೆಂಟಾಗೆ ನನಗೆ ಈ ಪ್ರೆಸ್ಟೀಜ್ ಅವರ ಎಗ್ ಬಾಯ್ಲರ್ ತಂದುಕೊಟ್ಟಿದ್ರು. ವೆರಿ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ, ನಾವೇ ಹೋಗಿ ಆಫ್ ಮಾಡಬೇಕು ಅಂತ ಏನಿಲ್ಲ. ಆ್ಯಂಡ್ ಎಗ್ಸ್ ಯಾವ ಥರ ನಿಮಗೆ ಬಾಯ್ಲ್ ಆಗಬೇಕು ಅನ್ನೋ ಆಪ್ಷನ್ಸ್ ಕೂಡ ಇರುತ್ತೆ. ಹಾರ್ಡ್ ಬಾಯ್ಲ್, ಸಾಫ್ಟ್ ಬಾಯ್ಲ್, ಮೀಡಿಯಮ್ ಬಾಯ್ಲ್. ಸೊ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಯು ಕ್ಯಾನ್ ಚೆಕ್ ಇಟ್ ಔಟ್. ನನ್ನ ಪ್ರಕಾರ ಮೋಸ್ಟ್ಲಿ ಎಲ್ಲ ವಿಮೆನ್ಗೂ ಇದೇ ರೀತಿಯಾಗಿ ಫೀಲಿಂಗ್ ಇರುತ್ತೆ. ಏನು ಅಂತಂದರೆ ಕೆಲಸಕ್ಕೆ ಹೋಗೋರಿಗೆ ಈ ಥರ ಒನ್ ಡೇ ಬ್ರೇಕ್ ಇದ್ದಾಗ ಮನೇಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಪೀಸ್ಫುಲ್ ಆಗಿರುತ್ತೆ, ಬಿಸಿ ಬಿಸಿ ಊಟ ಮಾಡ್ಬೋದು, ಆರಾಮಾಗಿರ್ಬೋದು ಅಂತ ಅನಿಸುತ್ತೆ. ಬಟ್ ನನಗೆ ಗೊತ್ತು ಮನೇಲಿದ್ರೆ ಎಷ್ಟು ಕೆಲಸ ಅಂತ. ಅದೇ ರೀತಿ ಆಪೋಸಿಟ್ ಇರುತ್ತೆ. ಮನೇಲಿರೋರಿಗೆ ಕೆಲ್ಸಕ್ಕೆ ಹೋದರೆ ದುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ನಮ್ಮ ಲೈಫಲ್ಲಿ ನಮಗೆ ಏನು ಬಂದಿದೆ, ಏನು ಪಡ್ಕೊಂಡಿದ್ದೀವೋ ಅದರಲ್ಲೇ ನಾವು ಖುಷಿಯಾಗಿರಬೇಕು, ಅದರಲ್ಲೇ ನಾವು ಬ್ಯಾಲೆನ್ಸ್ನ ಕಂಡುಕೊಳ್ಬೇಕಾಗತ್ತೆ. ಇಟ್ಸ್ ಲೈಕ್ ದ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನ್ ಆನ್ ದ ಅದರ್ ಸೈಡ್. ಬೇರೆಯವ್ರ ಲೈಫ್ನ ನೋಡಬೇಕಾದ್ರೆ ಚೆನ್ನಾಗಿದೆ, ಅವ್ರು ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಅವ್ರಿಗೆ ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ಅದೇ ರೀತಿ ಮನೇಲಿರೋರು ಆರಾಮಾಗಿರ್ತಾರಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಇಲ್ಲ, ಅವ್ರಿಗೂ ಅವ್ರದ್ದೇ ರೀತಿಯಾದಂಥ ಕಷ್ಟಗಳಿರುತ್ತೆ. ನಮ್ಮ ಲೈಫ್ ಬಗ್ಗೆ ನಮಗೆ ಮಾತ್ರನೇ ಗೊತ್ತಿರುತ್ತೆ. ಬದಲಾಯಿಸುವಂಥ ವಿಷಯಗಳಿದೆ, ಬದಲಾಯಿಸ್ಕೋಬೋದು ಅಂತಂದರೆ ಬದಲಾಯಿಸ್ಕೊಂಡು ಲೈಫಲ್ಲಿ ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಏನೂ ಬದಲಾಯಿಸೋದಕ್ಕಾಗೋದಿಲ್ಲ ಅಂತಂದಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೊರಗೋದ್ರ ಬದಲು ಇರೋದನ್ನು ಸ್ವೀಕರಿಸ್ತಾ ನೆಮ್ಮದಿಯಾಗಿ ಜೀವನನ ಸಾಗಿಸ್ತಾ ಹೋಗೋದು ನನ್ನ ಅಭಿಪ್ರಾಯ. ಏನಂತೀರ ಅಂತ ಕಮೆಂಟಲ್ಲಿ ತಿಳಿಸಿ. ಮನಸ್ಸಾಗುತ್ತಿಲ್ಲ ನನಗೆ ಯಾಕೀ ತರ ಕಥೆಯೊಂದು ಕಾಡಿದೆ, ಹಿತವಾಗಿದೆ ವ್ಯಥೆ ದೂರ ಮಾಡುವ. ಬಿಸಿ ಬಿಸಿ ಟೇಸ್ಟಿ ಉಪ್ಪಿಟ್ಟನ್ನ ತಿಂದಾದ ನಂತರ ಈಗ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಸಣ್ಣ ಪುಟ್ಟ ಕೆಲಸ ಬೆಳಗ್ಗೆನೇ ಬೇಗ ಮುಗಿಸ್ಕೊಂಡ್ರೆ ದಿನ ಪೂರ್ತಿ ಆರಾಮಾಗಿರ್ಬೋದು ಅಂತ ನನ್ನ ಥಾಟ್. ಆ್ಯಂಡ್ ಈ ಥರ ಕೆಲಸ ಮಾಡಬೇಕಾದ್ರೆ ನಾನು ಯೂಶ್ವಲಾಗಿ ಹಾಡುಗಳನ್ನ ಕೇಳಿಕೊಂಡು ಕೆಲಸ ಮಾಡ್ತೀನಿ. ಪುಟ್ಟನಿಗೂ ಇದ್ದೇನೆ. ಕೆಲವೊಂದು ವಿಷಯಗಳಲ್ಲಿ ನಾವಿಬ್ಬರು ಆಲ್ಮೋಸ್ಟ್ ಸಿಮಿಲರ್. ಟ್ರಾವೆಲ್ ವಿಷಯದಲ್ಲಾಗಿರ್ಬೋದು ಅಥವಾ ಊಟದ ವಿಷಯದಲ್ಲಾಗಿರ್ಬೋದು ಅಥವಾ ಈ ಥರ ಹಾಡು ಕೇಳೋ ವಿಷಯದಲ್ಲಿ ಅವ್ರಿಗೂ ಹಾಡುಗಳನ್ನ ಕೇಳ್ತಾ ಕೆಲಸ ಮಾಡೋದು ತುಂಬಾ ಇಷ್ಟ. ಸೊ ಹಾಡುಗಳನ್ನ ಕೇಳ್ತಾ ಅವರು ಯೂಶ್ವಲಾಗಿ ಹಾಡ್ತಾ ಇರ್ತಾರೆ ಮಧ್ಯದಲ್ಲಿ. ಈ ಥರ ಅದನ್ನು ಕೂಡ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ. ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ, ಇನ್ನೇನು ಫ್ರೀ ಇದ್ದೆ ಅಲ್ಲ ಅಂತ ಇವತ್ತು ಗ್ರಾಸರಿ ಶಾಪಿಂಗ್ ಕೂಡ ಮಾಡ್ಕೊಬರೋಣ ಅಂತ ಪ್ರಿಪೇರ್ ಮಾಡ್ಕೊತೀನಿ. ಯೂಶ್ವಲಾಗೆ ನಾನು ಬ್ಲೈಂಡಾಗೆ ಹೋದರೆ ಎಕ್ಸೆಸಿವ್ ಐಟಮ್ಸ್ನ ತೊಗೊಬರ್ತೀನಿ. ಆ್ಯಂಡ್ ಮನೆಗೆ ಇರುವಂಥ ಐಟಮ್ಸೇ ಗೊತ್ತಿರಲ್ಲ ನನಗೆ, ಆಗ ಮತ್ತೆ ಇನ್ನೊಂದು ಸ್ಟಾಕ್ ತಂದು ಇಡೋ ರೀತಿಯಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಯೂಶ್ವಲಾಗೆ ಈ ಥರ ಹೋಗಬೇಕಾದ್ರೆ ಪೆನ್ ಪೇಪರ್ ಇಟ್ಕೊಂಡು ಯಾವುದಿಲ್ಲ, ಯಾವುದಿದೆ, ಯಾವ್ದು ತರಬಾರ್ದು ಅಂತೆಲ್ಲ ನೋಟ್ ಡೌನ್ ಮಾಡ್ಕೊತೀನಿ. ಸೊ ಇಟ್ ಜಸ್ಟ್ ಸೇವ್ಸ್ ಟೈಮ್ ಆ್ಯಂಡ್ ಆಲ್ಸೋ ಸೇವ್ಸ್ ಮನಿ. ನಮ್ಮ ಮನೇಲಿ ಪ್ಯಾಂಟ್ರಿ ಯೂನಿಟ್ ಅಂತ ನಾನೇನು ಸಪ್ರೇಟಾಗಿ ಆರ್ಗನೈಸರ್ ಅಥವಾ ಆರ್ಗನೈಸ್ಡ್ ಶೆಲ್ಫ್ನ ಮಾಡಿಸ್ಕೊಂಡಿಲ್ಲ. ಇದೇ ಸೀಟರ್ಸ್ ಏನಿದೆ ಅದ್ರ ಕೆಳಗಡೆನೇ ಒಂದು ಕ್ಯಾಬಿನೆಟ್ನ ನಾನು ಪ್ಯಾಂಟ್ರಿಯಾಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಂದು ಸ್ಟಾಕಪ್ ಮಾಡ್ಕೊತೀನಿ. ನಾನು ಎಷ್ಟೇ ಪೇಪರ್ ಪೆನ್ನಲ್ಲಿ ಬರ್ಕೊಂಡು ಹೋದ್ರೂ ಒಂದೆರಡು ಐಟಮ್ ಎಕ್ಸ್ಟ್ರಾ ತಂದೇ ತರ್ತೀನಿ. ಬಟ್ ಒಂದೆರಡು ಐಟಮ್ವರೆಗೂ ಬೆಟರ್. ಬಟ್ ತುಂಬ ತಂದರೆ ಇಟ್ಸ್ ಅಗೇನ್ ಅ ಪ್ರಾಬ್ಲಮ್. ಇನ್ನೇನು ಗ್ರಾಸರಿ ಶಾಪಿಂಗ್ಗೆ ಅಂತ ಹೊರಡುವಾಗ ನಮ್ಗೆ ಗೊತ್ತಾಯಿತು ವೆದರ್ ಆಲ್ಮೋಸ್ಟ್ ಇನ್ನೇನು ಮಳೆ ಬರೋ ಥರ ಇದೆ ಅಂತ. ಸೊ ಎಳ್ನೀರು ಕುಡ್ಕೊಂಡು ಮತ್ತೆ ಒಂದು ಕಾರ್ನ ತೊಗೊಂಡು ಹೊರಟ್ವಿ. ಬ್ಯಾಂಗ್ಳೂರ್ ವೆದರ್ ಅಂತೂ ಹೇಳೋದಕ್ಕೆ ಆಗೋದಿಲ್ಲ. 3 ಸೀಸನ್ಸ್ನು ನಾವು ಒಂದೇ ದಿನದಲ್ಲಿ ನೋಡ್ಬೋದು. ಬೆಳಗ್ಗೆ ಮಳೆ ಬರ್ತಾ ಇರುತ್ತೆ, ಮಧ್ಯಾಹ್ನ ಬಿಸಿಲಿರುತ್ತೆ, ಸಂಜೆ ಕ್ಲೌಡಿ ಆಗಿರುತ್ತೆ. ಬಟ್ ಸ್ಟಿಲ್ ಬ್ಯಾಂಗ್ಳೂರ್ ವೆದರ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ನಿಜವಾಗಿಯೂ ಹಾಗೂ ಶೆಲ್ ಇಂಧನಗಳು ಪ್ರತಿ ಟ್ಯಾಂಕ್ಗೆ. ಶಾಪಿಂಗ್ ಯಾವುದೇ ಆಗಿರಲಿ, ಗ್ರಾಸರಿ ಶಾಪಿಂಗ್ ಅಥವಾ ತರಕಾರಿ ಶಾಪಿಂಗ್ ಅಥವಾ ಬಟ್ಟೆ ಶಾಪಿಂಗ್ ಏನೇ ಆದ್ರೂ ಅದೊಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ. ಬಟ್ ಅದನ್ನೇ ನಾವು ಸೊಲ್ಯೂಷನ್ ಆಗಿ ತೊಗೋಬಾರ್ದು. ಸ್ಟ್ರೆಸ್ ರಿಲೀಫ್ ಆಗ್ತಿದೆ ಶಾಪಿಂಗ್ ಮಾಡೋಣ ಅಂತ ಅದನ್ನೇ ಸೊಲ್ಯೂಷನ್ ಆಗಿ ತೊಗೋಬಾರ್ದು. ಅತಿಯಾಗಿಬಿಟ್ರೆ ಅದೂ ಪ್ರಾಬ್ಲಮ್ ಆಗುತ್ತೆ, ಜೇಬ್ ಖಾಲಿ ಆಗಿಬಿಡುತ್ತೆ. ಸೊ ನೋಡ್ಕೊತ ನಾವು ಶಾಪಿಂಗ್ ಮಾಡಬೇಕು.
ಎವ್ರಿ ಟೈಮ್ ನಾನು ಶಾಪಿಂಗ್ ಹೋದಾಗ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ. ಯಾವ್ಯಾವ ಐಟಮ್ಸ್ ಎಲ್ಲ ನಾನು ಕಾರ್ಟಲ್ಲಿ ಹಾಕ್ಕೊಂಡಿರ್ತೀನಿ, ಇಲ್ಲಿ ಬಿಲ್ಲಿಂಗ್ ಮಾಡಬೇಕಾದ್ರೆ ಓಕೆ ಈ ಐಟಮ್ ನನಗೆ ಬೇಕಾ, ಇದು ಬೇಕಾ ಅಂತ ಎಷ್ಟೊಂದು ಸರಿ ಕ್ವೆಶನ್ ಮಾಡಿ ಇಲ್ಲ ಬೇಡದೇ ಇರೋವಂಥ ವಸ್ತುಗಳನ್ನೆಲ್ಲ ನಾನು ತೆಗೆದು ವಾಪಸ್ ಅದರ ಜಾಗಕ್ಕೆ ಇಟ್ಟು ಬಂದಿರೋದು ಎಷ್ಟೊಂದು ಸರಿ ಇದೇ ರೀತಿಯಾಗಿದೆ. ನಿಮಗೂ ಇದೇ ರೀತಿ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟು ಬರ್ತಾಯಿದ್ದೀವಿ. ಈ ವಿಡಿಯೋ ನಾನು ಗಣೇಶ ಹಬ್ಬದ ಟೈಮಲ್ಲಿ ಶೂಟ್ ಮಾಡಿದ್ದಂಥದ್ದು. ಈಗ ಲಾಂಗ್ ಟೈಮ್ ಆಫ್ಟರ್ ಪೋಸ್ಟ್ ಮಾಡ್ತಾ ಇದ್ದೀನಿ, ಏನು ಅಂದ್ಕೊಳ್ಬೇಡಿ. ಗಣೇಶ ಹಬ್ಬನ ವಾತಾವರಣ ಎಲ್ಲ ಕಡೆ ಗಲ್ಲಿ ಗಲ್ಲಿಯಲ್ಲೂ ಗಣೇಶನ ಕೂರಿಸಿದ್ರು, ಮೆರವಣಿಗೆ ಮಾಡಿದ್ರು, ಸಂಭ್ರಮಿಸಿದ್ರು. ಆ್ಯಂಡ್ ಯೂಶಲಿ ಈ ಥರ ಫೆಸ್ಟಿವಲ್ ಟೈಮಲ್ಲಿ ಕ್ಲಾಸ್ಗೆ ಹೋಗ್ತಿರೋ ಅಂಥ ಮಕ್ಕಳಿಗೆ ಈ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಅವಕಾಶ. ಡ್ಯಾನ್ಸ್ ಪರ್ಫಾರ್ಮೆನ್ಸಸ್, ಸಿಂಗಿಂಗ್ ಪರ್ಫಾರ್ಮೆನ್ಸಸ್, ಭಜನೆಗಳಂತೆ ಎಲ್ಲ ಕಡೆ ಅದೇ ಇತ್ತು. ಬಳಿ ಬಂದು ಆಗಿತು ಎಲ್ಲೆಡೆಯ ಶಾಪಿಂಗ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೋ, ಈ ಐಟಮ್ಸ್ ತಂದಿರೋದನ್ನೆಲ್ಲ ಜೋಡಿಸಿ ವಾಪಸ್ ಅದರ ಜಾಗಕ್ಕೆ ಇಡಬೇಕಲ್ವಾ, ಅದಂತೂ ಬೋರಿಂಗ್ ಕೆಲಸ ಆ್ಯಂಡ್ ತುಂಬಾ ಟೈಮ್ ಹಿಡಿಯುವಂಥ ಕೆಲಸ. ಇದರಲ್ಲಿ ಮೋಸ್ಟ್ಲಿ ನನಗೆ ಆರ್ಯ ಹೆಲ್ಪ್ ಮಾಡಿಬಿಡ್ತಾನೆ. ಅವ್ನಿಗೆ ಗೊತ್ತಿರುತ್ತೆ, ಹೇಳ್ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ. ಸೊ ಅದಕ್ಕೆ ತಕ್ಕಂಗೆ ಅವ್ನು ಇಡ್ತಾ ಬರ್ತಾನೆ, ನಾನು ಸೆಗ್ರಿಗೇಟ್ ಮಾಡ್ತಾ ಬರ್ತೀನಿ. ಆ್ಯಂಡ್ ಈ ಎಂಟಿ ಆಗಿರೋ ಕಂಟೈನರ್ಸ್ ಏನಿರುತ್ತೆ ಅದನ್ನೆಲ್ಲ ಬೇಗ ಬೇಗ ರೀಫಿಲ್ ಕೂಡ ಮಾಡ್ಕೊತೀನಿ. ಸೊ ವಾರಕ್ಕೆ ನಾನು ಏನೇನು ಅಡುಗೆ ಮಾಡಬೇಕು ಅಂತಿದ್ದೀನಿ ಆ ಟೈಮಲ್ಲಿ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ. ಮಕ್ಕಳು ದೊಡ್ಡವರಾಗ್ತಾ ತುಂಬ ಓದೋದು ಬರ್ತಾ ಇರುತ್ತೆ ಅಥವಾ ತುಂಬ ಪ್ರಾಜೆಕ್ಟ್ಸ್ ಮಾಡೋದಿರುತ್ತೆ, ಅವ್ರು ತುಂಬಾ ಆಕ್ಯುಪೈಡ್ ಆಗಿರ್ತಾರೆ. ಈ ಥರ ಕೆಲಸಗಳೆಲ್ಲ ಅವಾಗ ಹೇಳ್ಕೊಡ್ಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಯೂಶ್ವಲಾಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಮಕ್ಕಳಿಗೆ ಈ ಥರ ಹ್ಯಾಬಿಟ್ಸ್ನೆಲ್ಲನೂ ನಾವು ಬಿಲ್ಡ್ ಮಾಡಬೇಕಾಗುತ್ತೆ. ದೊಡ್ಡವರಾಗ್ತಾ ಅವ್ರು ಇಂಡಿಪೆಂಡೆಂಟ್ ಆಗ್ತಾ ಅವ್ರಿಗೆ ಒಂದು ದೊಡ್ಡ ಬರ್ಡನ್ ಅಂತ ಅನ್ಸಲ್ಲ. ಇದೆಲ್ಲನೂ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಅನಿಸುತ್ತೆ, ಈಸಿಯಾಗಿ ತೊಗೊತಾರೆ. ಸೊ ಯೂಶ್ವಲಾಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಆದಷ್ಟು ಒಳ್ಳೆ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಬೇಕು. ಮನೆ ಆಗಲಿ ಅಥವಾ ರಿಲೇಷನ್ಶಿಪ್ಸ್ ಆಗಲಿ ಅಥವಾ ಓದೋದಾಗಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದನ್ನು ನಾವು ಈಗಲಿಂದಾನೇ ಕಲಿಸಿದ್ರೆ ಇಟ್ಸ್ ಬೆಟರ್ ಫಾರ್ ದೆಮ್. ಫೈನಲಿ ಕೆಲಸ ಮುಗಿತಾ ಬಂತು. ತಂದಿರೋ ಐಟಮ್ಸ್ನೆಲ್ಲ ರೀಸ್ಟಾಕ್ ಮಾಡಿದ್ದೀನಿ ಆ್ಯಂಡ್ ರೀಫಿಲ್ ಮಾಡ್ಕೊಬೇಕಾಗಿರೋದೆಲ್ಲ ರೀಫಿಲ್ ಮಾಡಿಕೊಂಡು ಇನ್ನೇನು ಈ ತಿಂಗಳಿಗಾಗೋ ಅಷ್ಟೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ಇಕೋ ಗಿಫ್ಟ್ಸ್ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಕೆಲವೊಂದು ಪ್ರಾಡಕ್ಟ್ಸ್ನ ಕಳಿಸಿದ್ರು. ಅದರಲ್ಲಿ ಮೊದಲನೇದು ನಾನು ತೋರಿಸ್ತಿರೋದು ನಿಮಗೆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ವಿತ್ ಬ್ಯಾಕ್ ಡ್ರಾಪ್. ನಾವು ಯೂಶ್ವಲಾಗೆ ಬರ್ಡೇ ಪಾರ್ಟೀಸ್ಗಾಗಿರ್ಬೋದು ಅಥವಾ ಫೆಸ್ಟಿವಲ್ಸ್ಗಾಗಿರ್ಬೋದು ಹೊರಗಡೆಯಿಂದ ಬ್ಯಾಕ್ ಡ್ರಾಪ್ನ ಮಾಡಿಸೋದಕ್ಕೆ ಅಥವಾ ಡೆಕೋರೇಷನ್ ಮಾಡಿಸೋದಕ್ಕೆ ಕರೆಸಿ ಅಷ್ಟೆಲ್ಲ ಚಾರ್ಜಸ್ ಪೇ ಮಾಡೋ ಬದಲು ಈ ಥರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಒನ್ ಟೈಮ್ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ನ ತೊಗೊಂಡ್ರೆ ಸಾಕು. ಯಾವುದೇ ಫಂಕ್ಷನ್ಗಾಗಲಿ ನಾವು ಅದನ್ನು ರೀಯೂಸ್ ಮಾಡ್ತಾ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಅವರ್ ಕ್ರಿಯೇಟಿವಿಟಿ. ಇದಕ್ಕೆ ಈ ಥರ ಇರುವಂಥ ಬ್ಯಾಕ್ ಡ್ರಾಪ್ ಕಳಿಸಿದ್ರು ನನಗೆ, ಒಂದು ಪ್ಯಾಲೆಸ್ ಕೈಂಡ್ ಆಫ್ ಬ್ಯಾಕ್ ಡ್ರಾಪ್. ಆ್ಯಂಡ್ ಮೆಟೀರಿಯಲ್ ತುಂಬಾ ಸಾಫ್ಟಾಗಿ ಗ್ಲಾಸಿ ಫಿನಿಶ್ ಇರುತ್ತಲ್ಲ ಆ ಥರ ಮೆಟೀರಿಯಲ್. ಈಸಿಯಾಗಿ ನೀವು ಸೇಫ್ಟಿ ಪಿನ್ಸ್ ಅಥವಾ ನಾರ್ಮಲ್ ಕ್ಲಾತ್ ಪಿನ್ಸ್ ಇರುತ್ತಲ್ಲ ಅದನ್ನು ಹಾಕಿ ಸೆಕ್ಯೂರ್ ಮಾಡ್ಕೋಬೋದು. ಇದು ಬೇಡ ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ನೀವು ಯಾವುದೇ ಬ್ಯಾಕ್ ಡ್ರಾಪ್ ಬೇಕಂದ್ರೂ ಹಾಕ್ಕೋಬೋದು. ಅದಕ್ಕೆ ಈ ಥರ ಸ್ಟ್ಯಾಂಡ್ಸ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಈ ಸ್ಟ್ಯಾಂಡ್ಸ್ಗೆ ಆ್ಯಂಡ್ ರಾಡ್ಗೆ ಯೂಸ್ ಮಾಡಿರುವಂಥ ಮೆಟೀರಿಯಲ್ಸ್ ಎಲ್ಲನೂ ಸ್ಟ್ರಾಂಗ್ ಸ್ಟೀಲ್ ಮೆಟೀರಿಯಲ್ ಆಗಿರುತ್ತೆ. ಬೆಂಡ್ ಆಗುತ್ತೆ, ಬ್ರೇಕ್ ಆಗುತ್ತೆ ಅನ್ನೋ ಯಾವುದೇ ಟೆನ್ಷನ್ಸ್ ಇರೋದಿಲ್ಲ. ಆ್ಯಂಡ್ ಎಲ್ಲನೂ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಇರುತ್ತೆ. ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅರೇಂಜ್ ಮಾಡಬೇಕು ಅಂತ. ಅದಕ್ಕೆ ಯಾವುದೇ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಏನೂ ಬೇಕಾಗೋದಿಲ್ಲ. ಆ್ಯಂಡ್ ಈಸಿಯಾಗಿ ಈ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ನ ನೀವು ಅಸೆಂಬಲ್ ಮಾಡ್ಕೋಬೋದು. ಯಾರದೇ ಹೆಲ್ಪ್ ಕೂಡ ಅವಶ್ಯಕತೆ ಇರೋದಿಲ್ಲ, ಒಬ್ಬರೇ ನೀಟಾಗೆ ನೋಡಿಕೊಂಡು ಅಸೆಂಬಲ್ ಮಾಡ್ಕೋಬೋದು. ಇದಕ್ಕೆ ನಾನು ಹೇಳಿರೋ ಹಾಗೆ ನೀವು ಹೂವು ಹಾಕಿ ಡೆಕೋರೇಟ್ ಮಾಡ್ಬೋದು ಅಥವಾ ನಿಮ್ಮಲ್ಲೇ ಯಾವುದಾದ್ರೂ ಬ್ಯಾಕ್ ಡ್ರಾಪ್ ಇದ್ದರೆ, ಹಳೆ ಸೀರೆ ಇದ್ದರೆ ಚೆನ್ನಾಗಿ ಗ್ಲಾಸಿಯಾಗಿ ಕಾಣಿಸ್ತಿದೆ ಅಂದರೆ ಅದನ್ನು ಕೂಡ ಹಾಕಿ ನೀವು ಡೆಕೋರೇಟ್ ಮಾಡ್ಕೋಬೋದು.
ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ನಮ್ಮ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ರೆಡಿ ಆಗ್ತಾ ಬಂತು. ಆ್ಯಂಡ್ ಹೈಟ್ ನೋಡ್ತಾ ಇದ್ದಾರಲ್ಲ, ಅದರ ಲೆಂತ್ ಆ್ಯಂಡ್ ವಿಡ್ತ್ ಆ್ಯಂಡ್ ಡೈಮೆನ್ಷನ್ಸ್ ತುಂಬಾ ದೊಡ್ಡದಾಗಿದೆ. ಒಂದು ದೊಡ್ಡ ಬ್ಯಾಕ್ ಡ್ರಾಪ್ ಬೇಕು ಅಂತಂದರೆ ಈ ಥರ ದೊಡ್ಡ ಸ್ಟ್ಯಾಂಡ್ನ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನಿಮಗೆ ಚಿಕ್ಕದು ಬೇಕು ಅಂತಂದರೆ ಕೂಡ ಅವ್ರ ಪೇಜಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಕೋ ಗಿಫ್ಟ್ಸ್ ಅನ್ನೋವಂಥ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಸ್ಟ್ಯಾಂಡ್ ಅಸೆಂಬಲ್ ಆಗ್ತಿದ್ದಂಗೆ ನಾವು ಬ್ಯಾಕ್ ಡ್ರಾಪ್ನ ಅದ್ರ ಮೇಲೆ ಹಾಕಿ ಇದಕ್ಕೆ ಸೆಕ್ಯೂರ್ ಮಾಡ್ಕೋಬೋದು. ಇಲ್ಲ ಸೇಫ್ಟಿ ಪಿನ್ಸಲ್ಲಿ ಸೆಕ್ಯೂರ್ ಮಾಡ್ಕೋಬೋದು, ಅಥವಾ ನಾನು ಹೇಳಿದಾಗೆ ಕ್ಲಾತ್ ಪಿನ್ಸಲ್ಲಿ ಸೆಕ್ಯೂರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಬ್ಯಾಕ್ ಡ್ರಾಪ್ ರೆಡಿ ಆಯಿತು. ಇದಕ್ಕೆ ನನ್ನ ಪ್ರೋ ಟ್ರಿಪ್ ಅಂತಂದರೆ ಒಂದು ಸ್ವಲ್ಪ ಲೈಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಫೋಕಸ್ ಲೈಟ್ಸ್ ಇರುತ್ತಲ್ಲ, ಅದನ್ನು ನೀವು ಇದ್ರ ಮೇಲೆ ಪ್ರೊಜೆಕ್ಟ್ ಮಾಡಿದ್ರೆ ಆಗ ನಿಮ್ಮ ಬ್ಯಾಕ್ ಡ್ರಾಪ್ ತುಂಬಾ ಎಲಿಗೆಂಟ್, ತುಂಬಾ ಕ್ಲಾಸಿ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಬ್ಯಾಕ್ ಡ್ರಾಪ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದರ ಜೊತೆಗೆ ಇವರ ಪೇಜಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸಣ್ಣ ಪುಟ್ಟ ಬರ್ಡೇ ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ಮನೇಲಿ ವರಮಹಾಲಕ್ಷ್ಮಿ ಆಗಿರ್ಬೋದು, ಗಣೇಶ ಹಬ್ಬ, ಗೌರಿ ಹಬ್ಬ, ಯಾವುದೇ ರೀತಿಯಾದಂಥ ಫಂಕ್ಷನ್ಸ್ ಇದ್ರೂ ರಿಟರ್ನ್ ಗಿಫ್ಟ್ ಅನ್ನೋದು ಇವಾಗ ಒಂದು ದೊಡ್ಡ ಟ್ರೆಂಡ್ ಆಗಿಬಿಟ್ಟಿದೆ. ಯಾವ ರಿಟರ್ನ್ ಗಿಫ್ಟ್ ಕೊಡಬೇಕು, ಯುನೀಕ್ ಆಗಿರಬೇಕು, ಚೆನ್ನಾಗಿರಬೇಕು, ಯೂಸ್ಫುಲ್ ಆಗಿರಬೇಕು, ಆ್ಯಸ್ ವೆಲ್ ಆ್ಯಸ್ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು. ಇಂಥ ಪ್ರಾಡಕ್ಟ್ಸ್ ಎಲ್ಲನೂ ಅವ್ರ ಪೇಜಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಥರ ಬೇಕು ಅಂತ ಕೇಳಿದ್ರೆ ಅವರು ಅರೇಂಜ್ ಮಾಡಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಈಗ ನಾನು ನಿಮಗೆ ತೋರಿಸಿರುವಂಥ ಬಾಕ್ಸಸ್ ಸೇಮ್ ಅದೇ ಪ್ರೀವಿಯಸ್ ತೋರಿಸೋದ್ನಲ್ಲ ಕೋರಮ್ ಬಾಕ್ಸಸ್ ಅದೇ ಆಗಿರುತ್ತೆ, ಬಟ್ ಡಿಫ್ರೆಂಟ್ ಶೇಪ್ ಆ್ಯಂಡ್ ಡಿಫ್ರೆಂಟ್ ಸೈಜಲ್ಲಿರುತ್ತೆ. ಸೊ ಈ ಥರ ನಿಮಗೆ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು, ನಿಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಇಂಪಾರ್ಟೆಂಟ್ ಒಕೇಶನ್ ಇದೆ, ಜನ ನೆನ್ಪಿಟ್ಕೋಬೇಕು ಅಂತಂದರೆ ಈ ಥರ ಬಾಕ್ಸಸ್ನ ನೀವು ಆರಾಮಾಗಿ ಕೊಡ್ಬೋದು. ಬಲ್ಕ್ ಆರ್ಡರ್ಸ್ ಎಲ್ಲನೂ ಅವರು ತೊಗೊತಾರೆ, ರಿಸೀವ್ ಮಾಡ್ಕೊತಾರೆ. ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿದ್ರೆ ನಿಮಗೆ ಇನ್ನೂ ಅಷ್ಟು ಡೀಟೇಲ್ಸ್ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ವೆರೈಟಿ ಪ್ರಾಡಕ್ಟ್ಸ್ ಕೂಡ ಅವೈಲೇಬಲ್ ಇದೆ. ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ಆಗಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಬ್ಯಾಂಗಲ್ ಬಾಕ್ಸಸ್ ಆಗಿರ್ಬೋದು, ಅಥವಾ ಬಾಗಿನ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ಸ್ ಇರುತ್ತಲ್ಲ ಅದನ್ನಾಗಿರ್ಬೋದು, ಅಥವಾ ಬ್ಯಾಕ್ ಡ್ರಾಪ್ಗೆ ಬೇಕಾಗಿರುವಂಥ ಡೆಕೋರೇಷನ್ ಪರ್ಪಸಸ್ಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವರ ಹತ್ರ ಇರೋ ಪ್ರಾಡಕ್ಟ್ಸ್ ಎಲ್ಲನೂ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಆಗಿರುತ್ತೆ. ಈಗ ನಾನು ತೋರಿಸ್ತಿರೋದು ಜೂಟ್ ಪ್ಯಾಕ್ಸ್. ನಿಮ್ಮ ಆರ್ಗನೈಸೇಷನಲ್ಲಿ ತುಂಬಾ ಫೀಮೇಲ್ ಸ್ಟಾಫ್ ಇದ್ದಾರೆ ಅಂತಂದಾಗ ಅವ್ರಿಗೆ ಈ ಥರ ಒಂದು ರಿಟರ್ನ್ ಗಿಫ್ಟ್ ಪ್ರೊವೈಡ್ ಮಾಡ್ಬೋದು. ಒಳಗಡೆ ಒಂದು ಫೋನ್ ಹಿಡಿಸೋ ಅಷ್ಟು ಸ್ಪೇಸ್ ಆ್ಯಂಡ್ ಕೆಪಾಸಿಟಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಕಲರ್ಸ್ ಕೂಡ ನೋಡ್ಬೋದಲ್ಲ, ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾ ಬಂದಿದ್ದೀರಾ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ಹ್ಯಾಪಿ ಇಯರ್ ಅಹೆಡ್.